ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಗೌರಿ ಒಂದಷ್ಟು ಹೂವು ಮಡ್ಲಲ್ಲಿ ಇಟ್ಕೊಂಡು ಬಂದು ರೂಮಲ್ಲಿ ಇರ್ತಾಳೆ. ಅಲ್ಲಿಗೆ ವಿವೇಕ್ ಬರ್ತಾನೆ. ಬಂದಾಗ ಏನೇ ಇದು ಮಡ್ಲಲ್ಲಿ ಅಂತ ಕೇಳ್ತಾನೆ. ಅಯ್ಯೋ, ಇವತ್ತು ಫಸ್ಟ್ ನೈಟ್ ಮಾಡ್ಕೊಳ್ಳೋಕ್ಕೆ ಹೂ ತಂದಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ಅವನಿಗೆ ಸುಮ್ಮನೆ ಹೋಗು, ಏನೇನೋ ಮಾತಾಡ್ತೀಯ ಅಂತ ಬೈತಾನೆ. ಈ ಕಡೆ ಬಂದು ಅವರಮ್ಮ ಕಾಂತಲಕ್ಷ್ಮಿ ಹಣ್ಣು ಹಂಪಲು ಎಲ್ಲ ಅಕ್ಕಂಗೆ ಪ್ರೆಗ್ನೆಂಟೆಲ್ಲ ತೊಗೊಂಡು ಕೊಟ್ಟು ಬಾ ಅಂತ ಕಳಿಸಿರ್ತಾಳೆ. ಆದರೆ ಅವಳು ಕೊಡೋಕ್ಕೆ ಹೋದಾಗ ಜಗಳಾಡಿ ಕಳಿಸಿರ್ತಾಳೆ. ಎಲ್ಲರೂ ಗೌರಿ ವಹಿಸ್ಕೊಂಡಿರ್ತಾಳೆ. ಇಲ್ಲಿ ಮೋನಿಕಾ ಸಖತ್ತು ಮೇಕಪ್ ಮಾಡಿಕೊಂಡು ಶೃಂಗಾರ ಮಾಡಿಕೊಂಡು ಗಂಡಿಗೋಸ್ಕರ ಕಾಯ್ತಾ ಇರ್ತಾಳೆ. ಬೋರ್ ಹೊಡೆಯುತ್ತೆ, ಅವನು ಜೊತೆಗಿರಬೇಕಿತ್ತು, ಏನಿದ್ರೆ ಏನು, ಅವನು ಬೇಕೇ ಬೇಕು. ಹೀಗೆ ಇವಾಗ ಅವಳಿಗೆ ಫಸ್ಟು ಶ್ರೀಮಂತಿಕೆ ಇದ್ದರೆ ಸಾಕು, ಯಾರನ್ನ ಕಟ್ಕೊಂಡೇನು ನಾನು ಆರಾಮಾಗಿರ್ತೀನಿ ಅಂತ ಅಂದ್ಕೊಂಡಿದ್ಲು. ಇವಾಗ ಗಂಡ ಬೇಕಂತೆ. ಗಂಡ ಇಲ್ದಿದ್ರೆ ಏನು, ಇಷ್ಟೊಂದು ಶ್ರೀಮಂತಿಕೆ ಇದ್ದು ಏನು ಪ್ರಯೋಜನ, ಗಂಡ ಜೊತೆಗೆ ಬೇಕೇ ಬೇಕು ಅಂತ ಈಗ ಆಸೆ ಆಗಿದೆ ಅವಳಿಗೆ. ಹಾಗಾಗ್ಬಿಟ್ಟು ಅವಳೊಂಥರ ಬಜಾರಿ ಥರ ಅಲ್ಲೇನು ಮೇಕಪ್ ಮಾಡಿಕೊಂಡು ಎಲ್ಲ ಉಟ್ಕೊಂಡು ಹೋಗಿದ್ದು ಮಾಡಿದ್ದು. ಬೆಲ್ ಮಾಡಿದರೆ ಯಾರು ಹಿಂಗೆ ಬೆಲ್ ಮಾಡ್ತಾರೆ ಅಂತೇಳಿ ಗೌರಿ ಹೋಗಿ ನಿಂಗೇನಾಗಿದೆ ಅಕ್ಕ, ಯಾಕೆ ಹಿಂಗೆ ಆಡ್ತಿದ್ದೀಯ ಅಂತ ಹೇಳ್ಕೊಂಡು ಒಳಗೆ ಬರ್ತಾಳೆ. ಅಷ್ಟೊತ್ತಿಗೆ ಮನೆಯವರೆಲ್ಲ ಅಲ್ಲಿ ಬಂದು ಸೇರ್ಕೋತಾರೆ. ಇಲ್ಲಿ ಗೌರಿ ಕೂತಿರ್ತಾಳೆ ಚೇರ್ ಮೇಲೆ. ವಿವೇಕು ಬಂದು ಮಲ್ಕೊಳಕ್ಕೆ ಬರ್ತಾನೆ. ಏನಕ್ಕೆ ಕೂತಿದೆಯಾ, ಬಿತ್ಕೊಳ್ಳೋದು ಬಿಟ್ಟು ಅಂತಾನೆ. ಹೆಂಗೆ ಬಿತ್ಕೊಳ್ಳಿ, ನೀವು ಜೊತೆಗೆ ಬೇಕಲ್ಲ ಅಂತಾಳೆ. ಏಯ್ ಸುಮ್ಮನೆ ಇರು, ಏನು ಮಾತಾಡ್ತೀಯ, ನಾನೇಕೆ ಜೊತೆ ಬರಲಿ, ಮತ್ತು ಅದೊಂದೇ ಬೆಡ್ಡು, ಬೇಜಾರು ಮಾಡ್ಕೊಳ್ಳಲ್ವಾ, ನೀವು ಜೊತೆ ಮಲ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಕೆಳಗೆ ಮಲ್ಕೊಳ್ಳೋಣ ಮೇಲೆ ಮಲ್ಕೊಳ್ಳೋಣ ಅಂತ ಕೇಳ್ತಾಳೆ. ಅದಕ್ಕೆ ಕೆಳಗೂ ಬೇಡ ಮೇಲೂ ಬೇಡ, ನೀನು ತಂದು ಕೊಟ್ಟಿದ್ದೀನಲ್ಲ ಅದು ಮಲ್ಕೋ ಸುಮ್ಮನೆ ಅಂತ ಬೈತಾನೆ. ಅದಕ್ಕೆ ಅವಳು ಅದು ಹೆಂಗಾಗುತ್ತೆ, ಬೇಜಾರು ಮಾಡ್ಕೊಳತ್ತೆ, ಒಟ್ಟಿಗೆ ಮಲ್ಕೊಳ್ಳೋಣ ಇಬ್ಬರೂ ಅಂತಾಳೆ. ಒಟ್ಟಿಗೆ ಮಲ್ಕೋತಾಳಂತೆ, ಒಟ್ಟಿಗೆ ಬಿದ್ಕೋದು ಸುಮ್ಮನೆ ಅಂತ ಬೈತಾನೆ ಅವನು. ಆಮೇಲೆ ಇವಳು ಹಾಗೆ ತಮಾಷೆ ಮಾಡ್ತಲೇ ಇರ್ತಾಳೆ. ತಮಾಷೆ ಮಾಡ್ತಾ ಸರಿ ಬಿಡಿ ಹೋಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ, ಆಯಿತು ನಾನಿಲ್ಲೇ ಮಲ್ಕೊತೀನಿ, ನೀವು ಅಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಹಂಗೆ ಬಾದಾರಿಗೆ ಏನೇನೋ ಮಾತಾಡಬೇಡ ನೀನು ಅಂತೇಳಿ ಬೈತಾನೆ. ಆಮೇಲೆ ಏನೇನೋ ಯಾಕೆ ಮಾತಾಡ್ತೀನಿ, ನಾವಿಬ್ಬರು ಗಂಡ ಹೆಂಡ್ತಿ ಅಲ್ವಾ, ನಾವಿಬ್ಬರು ಪ್ರೀತಿ ಮಾಡಬೇಕಲ್ವಾ, ನಮಗೂ ಮುಂದೆ ಮಕ್ಕಳು ಮರಿ ಆಗಬೇಕಲ್ವಾ ಅಂತಾಳೆ. ಮಕ್ಕಳು ಮರಿ ಬರೀ ಮತ್ತೆಲ್ಲ ಹಳೆದೆಲ್ಲ ಮರ್ತೋಗಿದ್ದೀನಿ ಅಂತ ಅದನ್ನು ನೆನ್ಕೊಂಡು ಏನು ಮಾಡ್ತೀರಾ, ಈಗ ಏನಿದ್ದೀವಿ ಅದನ್ನು ಖುಷಿ ಪಡೋದು ಕಲಿಬೇಕಲ್ವಾ ಅಂತಾಳೆ. ಹಿಂಗೆ ತಮಾಷೆ ಮಾಡ್ತಲೇ ಇರ್ತಾಳೆ ಅವಳು ಏನೇನೋ ಹೇಳ್ಕೊಂಡು. ಇವನು ಅದಕ್ಕೆ ಬೈತಾನೇ ಇರ್ತಾನೆ ವಿವೇಕು. ಗೌರಿ ತಮಾಷೆ ಮಾಡ್ತಲೇ ಇರ್ತಾಳೆ, ವಿವೇಕ ಬೈತಲೇ ಇರ್ತಾನೆ. ಗೌರಿ ತಮಾಷೆ ಮಾಡ್ತಲೇ ಇರ್ತಾಳೆ, ವಿವೇಕ ಬೈತಲೇ ಇರ್ತಾನೆ. ಹೀಗೆ ಬೈದು ಕೊನೆಗೆ ಸುಮ್ಮನೆ ಬಿತ್ಕೋ ಅಂತ ಹೇಳ್ತಿರ್ತಾನೆ. ಆವಾಗ ಇವಳು ಮೋನಿಕಾ ಅಲ್ಲಿ ಗಂಟೆ ಬಾರಿಸಿ ರದ್ದ ಅಂತ ಮಾಡಿ ತಾತ ಅಜ್ಜಿ ಎಲ್ಲರೂ ಬರ್ತಾರೆ. ಅಲ್ಲಿರೋ ಮನೆ ಜನ ಎಲ್ಲ ಬಂದುಬಿಡ್ತಾರೆ. ಬಂದುಬಿಟ್ಟು ಏನಮ್ಮ ಏನಾಯಿತು ಅಂತ ಕೇಳಿದ್ರೆ, ಹಿಂಗೆ ಅನಿಕೇತ್ ಎಲ್ಲೋದ ಅಂತ ಗೊತ್ತಿಲ್ಲ, ನಾನು ಒಬ್ಬಳೇ ಇದ್ದೀನಿ, ಬಂದಿಲ್ಲ ಮಲಗಿಲ್ಲ ಅಂತೆಲ್ಲ ಹೇಳ್ತಾಳೆ. ಇಲ್ಲಿ ಈ ಬೆಡ್ಡಿಗೆ ಏನಾದ್ರು ಒಂದು ಹೆಸರು ಇಡಬೇಕಲ್ಲ, ಏನು ಇಡಲಿ ಅಂತ ಕೇಳ್ತಾಳೆ. ಬೆಡ್ಡಿಗೇನು ಹೆಸರು ಇಡ್ತೀಯ, ತಲೆ ಕೆಟ್ಟಿದೆಯಾ ನಿನಗೆ, ಸುಂಬಿಕ ಅಂತಾನೆ ವಿವೇಕು. ಇಲ್ಲ ಅದು ಹೆಂಗಾಗುತ್ತೆ, ಅಲ್ಲಿ ಅದಕ್ಕೊಂದು ಹೆಸರು ಇಡ್ತೀನಿ, ಇದಕ್ಕೊಂದು ಹೆಸರು ಇಡ್ತೀನಿ, ಇದಕ್ಕೆ ವಿಕ್ಕಿ ಅಂತ ಇಟ್ಬಿಡ್ಲಾ ಅಂತಾಳೆ. ಏನೋ ವಿಕ್ಕಿ ಅಂತನ, ಹ್ಞೂ ಮತ್ತೆ ಆಗ ನಿಮ್ಮ ಹೆಸ್ರು ಕರೆದಂಗೆ ಆಗುತ್ತಲ್ಲ, ನಿಮ್ಮನ್ನು ದಿನ ಕರಿಬೋದಲ್ಲ ವಿಕ್ಕಿ ಅಂತೇಳಿ ಅಂತ. ಏಯ್ ಬೈ ಮುಚ್ಕೊ ಮಲ್ಕೊ ಸುಮ್ಮನೆ ಅಂತ ಬೈತಾನೆ ಅಲ್ಲೂ. ಆಮೇಲೆ ಇವಳು ಚೆನ್ನಾಗಿದೆ ಅಲ್ಲ ವಿಕ್ಕಿ ಅನ್ನೋ ಹೆಸರು ಚೆನ್ನಾಗಿದೆ ಅಲ್ಲ, ಅದೇ ಇಟ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾಳೆ. ಇಟ್ಕೊ, ಏನು ಸುಮ್ಮನೆ ಬಿತ್ಕೊ, ಯಾವ ವಿಕ್ಕಿನೂ ಬೇಡ ಏನು ಬೇಡ, ನನ್ನ ಹೆಸರು ಕರಿಬಾರ್ದು ಮತ್ತೆ ಹೇಳಿದ್ದೀನಿ ಅಂತಂದು. ಹೌದಾ, ಹಂಗಾದ್ರೆ ಸರಿ ಬಿಡಿ, ನನ್ನ ಪಾಡಿ ನಾನು ನನ್ನ ಈ ನೀವು ತಂದುಕೊಟ್ಟಿರೋ ಬೆಡ್ಡಿಗೆ ಮಾತ್ರ ಹೆಸರು ಇಟ್ಕೊತೀನಿ, ನಿಮಗೆ ಮಾತ್ರ ಕರೆಯಲ್ಲ ಹಂಗೆ ಅಂತಾಳೆ. ಈ ಬೆಡ್ಡಿಗೇನು ಹೆಸರಿಡ್ತೀಯಾ ಅಂತ ಬೈತಾನೆ. ಆಮೇಲೆ ಏನು ಹಿಂಗೆ ಯಾವಾಗಲೂ ಹಿಂಗೆ ಮಾಡ್ತೀರಲ್ಲ, ನನ್ನ ಪಾಡಿ ನನಗೆ ಏನು ಬೇಕಾದ್ರೂ ಕರಿತೀನಪ್ಪ ಅಂತ. ಆಮೇಲೆ
ಆಯಿತು ಬಿಡಿ, ಬೆಳಿಗ್ಗೆ ಎಲ್ಲರನ್ನೂ ಕರೆದ್ಬಿಟ್ಟು ತೋರಿಸಿದ್ರೆ ಆಯಿತು. ನೀವು ಮೇಲೆ ಮಲ್ಕೋತೀರಾ, ನಾನು ಕೆಳಗೆ ಮಲ್ಕೋತೀನಿ, ನನಗೋಸ್ಕರ ಬೆಡ್ಡು ತಂದು ಕೊಟ್ಟವ್ರೆ ಅಂತ ಹೇಳ್ತೀನಿ ಅಂತಾಳೆ. ಯಾವ ಹೇಳೋದು ಬೇಡ ಕೇಳೋದು ಬೇಡ, ಬೇಕಾ ಸುಮ್ಮನೆ ಅಂತ ಬೈತಾನೆ. ಬರೀ ಅವ್ನು ಬೈಯೋದೇ, ಇವಳು ಅವ್ನ ಕೈಲಿ ಬೈಸ್ಕೊಳ್ಳೋದೇ ಇದೇ ಆಗ್ತಾಯಿರುತ್ತೆ. ಆಮೇಲೆ ಇವಳು ಹಂಗಾಗುತ್ತೆ. ಇವಳು ಫೋನ್ ಮಾಡ್ತಾಳೆ, ಯಾರೋ ಮೋನಿಕಾ ಮೇಕಪ್ ಎಲ್ಲ ಮಾಡಿಕೊಂಡು ಎಲ್ಲಿದೆಯಾ ನಿಖಿತ್ ಅಂತ ಫೋನ್ ಮಾಡ್ತಾಳೆ. ಅವನು ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾನೆ, ಫೋನು ಎತ್ತಲ್ಲ. ಆಮೇಲೆ ಏನೋ ಕಾರಿಂದ ಬಂದು ಇಳಿತಾನೆ. ಕಾರಿಂದ ಬಂದು ಇಳಿದಾಗ ನನಗೆ ಹೇಳಿಲ್ಲ ಏನಿಲ್ಲ ತಾತ, ನನ್ನ ಬಿಟ್ಬಿಟ್ಟು ಹೋಗಿದ್ದಾನೆ, ಎಲ್ಲೋದ ಅಂತಲೇ ಗೊತ್ತಿಲ್ಲ. ನಾನು ಹಠ ಮಾಡಿ ಮದುವೆ ಮಾಡ್ಕೊಂಡೆ ಅನ್ನೋ ಒಂದೇ ಉದ್ದೇಶಕ್ಕೆ ಅಮ್ಮ ಮಗ ಇಬ್ಬರು ನನ್ನನ್ನು ದೂರ ಇಟ್ಟಿದ್ದಾರೆ. ನನ್ನ ಹತ್ರ ಮಾತು ಆಡಲ್ಲ, ನನ್ನ ಏನು ಅಂತಲೂ ಕೇಳಲ್ಲ ತಾತ ಅಂತ ಗುಳೋ ಅಂತ ಅಳ್ತಾಳೆ. ಆವಾಗ ತಾತ ಅದೆಲ್ಲ ಕೇಳಿಸ್ಕೊತ ಸುಮ್ಮನೆ ನಿಂತಿರ್ತಾರೆ. ಆಮೇಲೆ ನಂದೇನಿಲ್ಲ, ನನಗೆ ಅದೆಲ್ಲ ಗೊತ್ತೇ ಇಲ್ಲ ಅಂತ ಅತ್ತೆ ಹೇಳ್ತಾಳೆ. ಅವಳು ಸುಮ್ಮನೆ ನೋಡ್ತಾ ನಿಂತಿರ್ತಾಳೆ ಮಾತಾಡ್ತಾ. ಆವಾಗ ಮೋನಿಕಾ ಒಂಥರ ಮುಗ್ಧ ಜೀವದ ಥರ ಆ್ಯಕ್ಟಿಂಗ್ ಮಾಡ್ತಾಳೆ. ಇದನ್ನು ಅವರೆಲ್ಲ ನಂಬಿಬಿಡ್ತಾರೆ. ಆಮೇಲೆ ಮೋನಿಕಂದೇ ಸರಿ ಅಂತ ಹೇಳೋ ಹಂಗೆ, ಅಂದರೆ ಇವಳು ಪ್ರೆಗ್ನೆಂಟು ಅಂತ ಇನ್ನೂ ನಂಬಿಸ್ಬಿಟ್ಟಿದ್ದಾಳಲ್ಲೇ ಎಲ್ಲರನ್ನೂ. ಪ್ರೆಗ್ನೆಂಟ್ ಹುಡುಗಿನ ಬಿಟ್ಟು ಇವನೆಲ್ಲೋದ ಅನ್ನಂಗೆ ಅವ್ರ ಪಾಪ ಎಲ್ಲರೂ ಅಷ್ಟು ಇದು ಮಾಡ್ತಾರೆ. ಆಮೇಲೆ ಅವ್ರ ಚಿಕ್ಕ ಮಾವ ಹೇಳ್ತಾರೆ, ಎಲ್ಲೋಗ್ತಾನಮ್ಮ ಅವನು, ನಿನ್ನ ಜೊತೆನೇ ಇರಬೇಕಲ್ವಾ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋದ, ಇಷ್ಟೊತ್ತಲ್ಲಿ ಏನು ಕೆಲಸ ಇಲ್ವಲ್ಲ ಅಂತ. ಆಮೇಲೆ ಏನೋ ಕಂಪ್ನಿ ಕೆಲಸ ಅಂತ. ಇಷ್ಟೊತ್ತಲ್ಲಿ ಯಾವ ಕಂಪ್ನಿ ಇರುತ್ತೆ? ಅವ್ರ ಅತ್ತೆ ಹೇಳ್ತಾಳೆ, ಏನೋ ಕಂಪ್ನಿ ಕೆಲಸ ಇರಬೇಕು, ಅದಕ್ಕೆ ಹೋಗಿದ್ದಾನೆ ಅಂತ. ಅದಕ್ಕೆ ವಿವೇಕ್ ಹೇಳ್ತಾನೆ, ಏನು ಕಂಪ್ನಿ, ಇಷ್ಟೊತ್ತಲ್ಲಿ ಯಾವ ಕಂಪ್ನಿ ಕೆಲಸನೂ ಇಲ್ಲ, ಏನಿಲ್ಲ, ಎಲ್ಲೋಗಿದ್ದಾನೆ ಅವನು ಅಂತ. ಬರೀ ಇದೇ ಆಯಿತು ಅವನು, ಎಲ್ಲೋಗಿದ್ದಾನೆ ಅಂತ ಕೇಳ್ತಾನೆ. ಆವಾಗ ಅವ್ರ ಚಿಕ್ಕ ಮಾವ, ಕಂಪ್ನಿ ಕೆಲಸ ಯಾವುದಿರುತ್ತಮ್ಮ ಇಷ್ಟೊತ್ತಲ್ಲಿ, ಯಾವುದೂ ಇಲ್ಲ, ಎಲ್ಲೋದ ಅವನು ಅಂತ ಹಿಂಗೆ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವನ ಎಂಟ್ರಿ ಆಗ್ತಾನೆ, ಕಾರ್ ಹಿಡ್ಕೊಂಡು ಅಲ್ಲಿಂದ ಬರ್ತಾನೆ. ಬಂದಾಗ ಅವರಮ್ಮ, ನಿಮ್ಮಿಬ್ಬರಿಂದ, ನಿಮ್ಮ ಗಂಡ ಹೆಂಡತಿ ನೆಟ್ಟಗಿಲ್ಲ ಅಂತೇಳ್ಬಿಟ್ಟು ನಿಮ್ಮಿಬ್ಬರಿಂದ ಪಂಚಾಯತಿ ಕರೆಸ್ತೀಯ ಅಂತ ಹೇಳ್ಬಿಟ್ಟು ಮಗನಿಗೆ ಒಂದು ಎತ್ತಿ ಕಪಾಲಿ ಬಿಡ್ತಾಳೆ. ಕಪಾಲಿ ಬಿಟ್ಟಾಗ, ಅಲ್ಲ ಮಮ್ಮಿ ಅಂತಾನೆ. ಏನು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಇವತ್ತಿಗೆ ಹೊರತು ಏನು ವಿಷಯನೂ ಆಚೆ ಬರ್ಕೂಡ್ದು. ನೀವು ಗಂಡ ಹೆಂಡತಿ ಹೆಂಗೋ ಹಾಗೆ, ನನ್ನನ್ನು ಮಧ್ಯದಲ್ಲಿ ಎಳಿಬಾರ್ದು ಮಾತ್ರ. ಹೇಳ್ತಾ ಇದ್ದೀನಿ ನೋಡು, ಯಾರಿಗೂ ಗೊತ್ತಿಲ್ದಂಗೆ ಮಾಡ್ಕೊಂಡು ಬಂದಿದೀಯಾ, ಇವತ್ತು ಅದು ಅನುಭವಿಸ್ಕೊಂಡು ನೀನೇ ಇದು ಮಾಡ್ಕೋಬೇಕು. ಇಲ್ಲಿ ಸಭೆ ಸೇರೋದು, ಎಲ್ಲರನ್ನೂ ಕರೆಯೋದು, ಇದೆಲ್ಲ ಮಾಡೋಕ್ಕೂಡ್ದು ಅಂತ ಹೇಳಿ ರೂಲ್ಸ್ ಮಾಡಿಬಿಡ್ತಾಳೆ. ಆಗ ವಿವೇಕನೂ ಹೇಳ್ತಾನೆ, ಸುಮ್ಮನೆ ನೋಡ್ತಾ ಇರ್ತಾನೆ. ಇವ್ರದ್ದೇ ಇಷ್ಟೊಂದು ದೊಡ್ಡದಾಯ್ತೈತಲ್ಲ, ನಾಳೆ ಗೌರಿ ಬಂದು ಹೇಳಿದ್ರು ನಂದೆಷ್ಟು ದೊಡ್ಡದಾಗ್ಬೋದು ಅಂತ ಇವನಿಗೆ ಭಯ ಹತ್ಕೊಂಡಿರುತ್ತೆ ವಿವೇಕ್ಗೆ. ಆದರೆ ಇವನೇನು ತಲೆ ಕೆಡಿಸ್ಕೊಳ್ಳಲ್ಲ. ಅವಳು ಯಾವ ದಾರಿಗಾರು ಬರ್ತಾಳೆ ಗೌರಿ, ಹೇಳ್ಬೇಡ ಅಂದರೆ ಹೇಳಲ್ಲ, ಹೇಳ್ತೀನಿ ಅಂದರೆ ಹೇಳ್ತಾಳೆ. ಹಾಗೆ ಅವಳು ಒಂಥರ ಅವನ ಮಾತನ್ನು ಕರೆಕ್ಟಾಗಿ ಕೇಳ್ತಾ ಹೋಗ್ತಾಳೆ. ಇವಳು ಹಂಗಲ್ಲ, ಇವಳು ಬಚಾರಿ ಬಾಯಿ ಬಿಡ್ಕಿ. ಈ ಮೋನಿಕಾ ಏನೇ ಇದಾಗಬೇಕು ಅಂದರೆ ಇದಾಗಬೇಕು, ಇದು ತಿನ್ನಬೇಕು ಅಂದರೆ ಇದು ತಿನ್ನಬೇಕು, ಇಲ್ಲಿ ಹೋಗ್ಬೇಕು ಅಂದರೆ ಇಲ್ಲಿ ಹೋಗಬೇಕು, ಇಷ್ಟೇ ಇವಳದು. ಇಡೀ ದಿನ ಶ್ರೀಮಂತಕ ಮನೆಯಲ್ಲಿ ಇರಬೇಕು ಅಂದರೆ ಅವಳಿಗೂ ಬೋರ್ ಹೊಡಿತಿರುತ್ತಲ್ಲ, ಜೊತೆಗೊಬ್ಬ ಬೇಕು ಅನ್ನಿಸ್ತಾ ಇದೆ ಇವಾಗ. ಹಂಗಾಗ್ಬಿಟ್ಟು ಈ ಥರ ಇರಲಿ ಮಾಡ್ತೀನಿ ಅವನಿಗೆ ಅಂತೇಳಿ ಬಂದು ಅತ್ಲಾಗಿ ಅವನ್ನು ಬರಮಾಡ್ಕೊಂಡು, ಇನ್ಯಾವತ್ತು ಇಲ್ಲಿ ಕೆಳಗೆ ಬರ್ಕೂಡ್ದು, ಹೋಗ್ರಮ್ಮ ಮೇಲೆ ಅಂತೇಳ್ಬಿಟ್ಟು ಜೋರು ಮಾಡಿ ಕಳಿಸ್ಬಿಡ್ತಾರೆ. ಆಮೇಲೆ ಇವಳು ಇಬ್ಬರು ಹೋಗ್ತಾರೆ ಅವರು. ಆವಾಗ ತಾತ ಹೇಳುತ್ತೆ, ಯಾವತ್ತೂ ಈ ಥರ ವಿಷಯಗಳು ಇಲ್ಲಿ ಬರಬಾರ್ದು, ಆ ಥರ ನೀನು ನೋಡ್ಕೋಬೇಕು ಅಂತೇಳಿ. ಸರಿಯಪ್ಪ ಹಂಗೆ ನೋಡ್ಕೊಳ್ತೀನಿ ಅಂಥೇಳಿ ಮಗಳು ಹೇಳ್ತಾಳೆ. ಆಮೇಲೆ ಎಲ್ಲ ಸಭೆ ಎಲ್ಲ ಸೇರಿದವರೆಲ್ಲ ಇಷ್ಟು ಮಾತಾಡಿ ಆಚೆ ಹೋಗ್ತಾರೆ. ಇವಳಂತೂ ಮೋನಿಕಾ ಎಲ್ಲ ರೆಡಿಯಾಗಿ ಬಂದಿರ್ತಾಳೆ. ಅಜ್ಜಿನೂ ಕೂಡ, ಹೌದಾ ಇಷ್ಟೊತ್ತು ಹೋಗಿದ್ದಾನ, ಎಲ್ಲೋದ ಅವನು, ಮನೆಗೆ ಬಂದಿಲ್ವಾ ಅಂತೇಳಿ. ಮನೆ ಡೋರು ಕ್ಲೋಸ್ ಆಗಿರುತ್ತೆ, ಇವಳೇ ಓಪನ್ ಮಾಡಿರ್ತಾಳೆ ಡೋರು. ಆಮೇಲೆ ಅವಳು ಬೈತಾಳೆ, ಸೀತಾರನ್ನು ಬೈತಾಳೆ, ಏನೇ ಚಂಚಲ, ನಿನ್ನ ಮಗನಿಗೆ ಬುದ್ಧಿ ಹೇಳೋಕ್ಕಾಗಲ್ವ, ಇನ್ನೂ ಒಂದು ಸರಿ ದಾರಿ ಬಂದಿಲ್ವಾ, ಇಷ್ಟೊತ್ತರೆಗೂ ಏನು ಕೆಲಸ ಇರುತ್ತೆ, ಎಲ್ಲರಿಗೂ ಬುದ್ಧಿ ಹೇಳ್ತೀಯ, ನಿನ್ನ ಮಗನಿಗೆ ಬುದ್ಧಿ ಹೇಳೋಕ್ಕಾಗಲ್ವ ಚಂಚಲ ನಿನಗೆ ಅಂತ ಬೈತಾಳೆ. ಅದಕ್ಕೆ ನನಗೆ ಗೊತ್ತಿಲ್ಲ ಅದಕ್ಕೆ ಅವನು ಎಲ್ಲೋಗವನೆ ಅಂತೇಳಿ, ನನಗೇನು ಗೊತ್ತು, ಅವಳಿಗೆ ಗೊತ್ತಿರಬೇಕು ಅದೆಲ್ಲ ಅಂತ. ಆಮೇಲೆ ಎಲ್ಲೋಗಿದ್ದೆ ಅಂತ ಕೇಳಿದ್ರೆ, ಹಿಂಗೆ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಹೋಗಿದ್ದೆ, ಟೈಮ್ ಆಯಿತು ಸ್ವಲ್ಪ ಅಂತ ಇವನು ಹೇಳ್ತಾನೆ. ಇವನು ಹೇಳಿದ್ರೆ ಇವನ ಮಾತನ್ನು ಅವರೆಲ್ಲ ಕೇಳೋಕ್ಕೆ ರೆಡಿ ಇರಲ್ಲ. ಅವ್ರ ಅಮ್ಮ ಅಂತೂ ಸಿಟ್ಟು ಬಂದ್ಬಿಡುತ್ತೆ, ಎಲ್ಲರ ಮುಂದೆನೂ
ಮಾನ ಮರ್ಯಾದೆ ಕಳೀತಿದ್ದಾಳೆ. ಇವನು ನೋಡಿದ್ರೆ ಇಲ್ಲ ಹೋಗಿದ್ದಾನೆ ಅಂತೇಳ್ಬಿಟ್ಟು ಎತ್ತಿ ಕಪಾಲಿ ಬಿಟ್ಟೇ ಬಿಡ್ತಾಳೆ. ಪಾಪ ಅವನಿಗೇನು ಗೊತ್ತಿರಲ್ಲ ಅಯೋಮಯ. ಅವ್ನ ಪಾಡಿಗೆ ಅವ್ನು ಮೇಲೆ ಹೋಗೋಕ್ಕೆ ಅಂತ ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ವಿವೇಕ್ ಬಾಯಲ್ಲಿ ನಿನ್ನ ವಿಷಯವಾಗಿ ಇಲ್ಲಿ ಸಭೆ ಸೇರಿಕೊಂಡಿರೋದು, ಬಾಯಲ್ಲಿ ನೀನೇನಕ್ಕೋ ಎಲ್ಲಿ ಮೇಲೆ ಹೋಗ್ತಿದ್ದಿ ಅಂತ ಕರೀತಾನೆ. ಅವಾಗ ಬಂದು ನಿಂತ್ಕೋತಾನೆ. ಇಷ್ಟೆಲ್ಲ ಆಗ್ತವೆ. ಆಗ ಸಖತ್ತು ಬೇಜಾರಾಗ್ಬಿಡುತ್ತೆ ತಾತಗೂ ಅಜ್ಜಿಗೂ. ಏನು ಹುಡುಗರುಗಳು ಈ ಥರ ಇವ್ರ ಪಾಡಿಗೆ ಇವರು ಸಂಸಾರ ಮಾಡ್ಕೊಂಡು ಹೋಗಲ್ವಲ್ಲ, ಈ ವಿಷಯದಲ್ಲೆಲ್ಲ ನಮ್ಮನ್ನೆಲ್ಲ ಮಧ್ಯೆ ಕೇಳಿತಾರಲ್ಲ, ಏನು ಮಕ್ಕಳು ಇವರು ಅಂತೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.